ನಮಸ್ಕಾರ ಸ್ನೇಹಿತರೆ, ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಕಂಪ್ರೆಸರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಕಂಪ್ರೆಸರ್ ನೀವು ನಾರ್ಮಲಿ ಒಂದು ಹರ್ಮೆಟಿಕ್ ಕಂಪ್ರೆಸರ್ ಮನೆಯಲ್ಲಿರೋ ಫ್ರಿಜ್ ಮತ್ತು ಎ ಸಿಯಲ್ಲಿ ನೋಡಿರ್ಬೋದು. ಇದು ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಅಂತ ಹೇಳ್ತಾರೆ. ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಅಂದರೆ ಇದರಲ್ಲಿ ನೋಡುವ ಇಲ್ಲಿ ಬೋಲ್ಟ್ ನಟ್ ಎಲ್ಲ ಇದೆ. ಇದು ಓಪನ್ ಮಾಡಿ ಒಳಗಡೆ ವೈಂಡಿಂಗ್, ಮೆಕ್ಯಾನಿಕಲ್ ಪಾರ್ಟ್ಸ್ ರಿಪ್ಲೇಸ್ಮೆಂಟ್ ಮಾಡಲಿಕ್ಕಾಗುತ್ತೆ, ರಿಪೇರ್ ಮಾಡಲಿಕ್ಕಾಗುತ್ತೆ. ಸೊ ಇದಕ್ಕೋಸ್ಕರ ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಅಂತ ಹೇಳ್ತಾರೆ. ಕಂಪ್ರೆಷನ್ ಕೆಲಸ ಒಂದೇ, ಅದರಲ್ಲೂ ಸಹ ಕಂಪ್ರೆಷನ್ ಮಾಡಿದ್ರೆ ಇದರಲ್ಲೂ ಸಹ ಕಂಪ್ರೆಸ್ಸೇ ಮಾಡ್ತದೆ. ಸೊ ಇದು ಬಿಟ್ಜರ್ ಬ್ರ್ಯಾಂಡ್. ಇದು ನೀವು ನೋಡ್ಬೋದು, ನೇಮ್ ಪ್ಲೇಟ್ ಇದೆ, ಬಿಟ್ಜರ್ ಬ್ರ್ಯಾಂಡ್. ಇದು ಬಿಟ್ಜರ್ ಬ್ರ್ಯಾಂಡ್. ಇದು 3 ಫೇಸ್ ಕಂಪ್ರೆಸರ್. ಅದರ ನೇಮ್ ಪ್ಲೇಟಲ್ಲಿ ಆ್ಯಂಪಿಯರ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎಲ್ಲ ಬರೆದಿರುತ್ತೆ. ಮತ್ತು ಈ ಕಂಪ್ರೆಸರಲ್ಲಿ ನಾವು ಫಿಸಿಕಲ್ ಆಗಿ ನೋಡುವಂಥದ್ದು ಏನಂತ ಹೇಳಿದರೆ ಡಿಸ್ಚಾರ್ಜ್ ಲೈನ್, ಸೆಕ್ಷನ್ ಲೈನ್. ನಾರ್ಮಲಾಗಿ ನಮ್ಮ ಹರ್ಮೆಟಿಕ್ ಕಂಪ್ರೆಸರಲ್ಲಿ ಒಂದು ಚಾರ್ಜಿಂಗ್ ಲೈನ್ ನಮಗೆ ಕನೆಕ್ಷನ್ ಮಾಡಲಿಕ್ಕಿರುತ್ತೆ, ಮತ್ತು ಒಂದು ಸೆಕ್ಷನ್, ಒಂದು ಡಿಸ್ಚಾರ್ಜ್, ಟೋಟಲಿ 4 ಲೈನ್ ನೀವು ನೋಡಿರ್ಬೋದು. ಸೊ ಇದರಲ್ಲಿ ಸಹ ಸೇಮ್ ಅದೇ ಟೈಪಲ್ಲಿ ಇರುತ್ತೆ. ಸೊ ಇದರಲ್ಲಿ ನೀವು ಇಲ್ಲಿ ಒಂದು ಕನೆಕ್ಷನ್ ನೋಡ್ತಾ ಇರ್ಬೋದು. ಇದೊಂದು ಸರ್ವಿಸ್ ವಾಲ್ ಯೂಸ್ ಮಾಡಿರ್ತಾರೆ, ಮತ್ತು ಇಲ್ಲೊಂದು ನೋಡ್ಬೋದು, ಇಲ್ಲೊಂದು ಸರ್ವಿಸ್ ವಾಲ್ ಇದೆ, 2 ಸರ್ವಿಸ್ ವಾಲ್ ಇದೆ ಇದರಲ್ಲಿ. ಮತ್ತು ಇಲ್ಲಿ ಬೇಕಾದರೆ ನಾವು ಹೈ ಪ್ರೆಷರ್, ಲೋ ಪ್ರೆಷರ್ ಸ್ವಿಚ್ ಏನು ಯೂಸ್ ಮಾಡುತ್ತೆ ಅದರಲ್ಲಿ ಕನೆಕ್ಟ್ ಮಾಡಲಿಕ್ಕಾಗುತ್ತೆ. ಇಲ್ಲಿ ನೋಡುವ LP ಅಂತ ಇಲ್ಲಿಂದ ಔಟ್ ತೊಗೊಳ್ಳಿಕ್ಕಾಗುತ್ತೆ. ಇಲ್ಲಿ ಸಹ HP ಏನಿದೆ ಇದು ಹೈ ಪ್ರೆಷರ್ ಲೈನಿಂಗ್ ಆಲ್ರೆಡಿ ನಾವು ಔಟ್ ತೊಗೊಂಡಿದ್ದೇವೆ, ಇಲ್ಲಿ ಸರ್ವಿಸ್ ವಾಲ್ ಯೂಸ್ ಮಾಡಿ. ಮತ್ತು ಇಲ್ಲಿ ಸಹ HP ಇದೆ, ಇಲ್ಲಿಂದ ನಾವು ನಮ್ಮ ಹೈ ಪ್ರೆಷರ್ ಸ್ವಿಚ್ಗೆ ಕನೆಕ್ಷನ್ ತೊಗೊಳ್ಳಿಕ್ಕಾಗತ್ತೆ. ಮತ್ತು ಇದರಲ್ಲಿ ಕಂಪ್ರೆಸರ್ನ ಆಯಿಲ್ ಲೆವೆಲ್ ನೋಡಲಿಕ್ಕಾಗುತ್ತೆ, ಯಾಕಂದರೆ ಇಲ್ಲಿ ಸ್ಲೈಡ್ ಗ್ಲಾಸ್ ಇದೆ, ಗ್ಲಾಸಲ್ಲಿ ಆಯಿಲ್ ಲೆವೆಲ್ ಎಷ್ಟಿದೆ ಅಂತ ನೋಡಲಿಕ್ಕಾಗುತ್ತೆ. ಮತ್ತು ಇಲ್ಲಿ ಒಂದು ಸಹ ನಮಗೆ ಚಾರ್ಜಿಂಗ್ ಪೋರ್ಟ್ ಸಹ ಸಿಗ್ತದೆ. ಇದು ಚಿಕ್ಕ ಕಂಪ್ರೆಸರ್ ಆಗಿರೋದು. ಆಯಿಲ್ ಪಂಪ್ ಆ ಥರ ಎಕ್ಸ್ಟರ್ನಲ್ಲಿ ಆಯಿಲ್ ಪಂಪ್ ಆ ಥರ ಏನಿರಲ್ಲ. ದೊಡ್ಡ ಕಂಪ್ರೆಸರಲ್ಲಿ ಆ ಥರ ಆಯಿಲ್ ಪಂಪ್ ಸಿಸ್ಟಮ್ ಎಲ್ಲ ಇರುತ್ತೆ. ಮತ್ತು ಇದನ್ನು ಸೈಡ್ ನಾವು ನೋಡ್ಬೋದು, ಎಲ್ಲ ಬೋಲ್ಟ್ ನಡೆದು ಎಲ್ಲ ಬಿಚ್ಚಿ ಒಳಗಡೆ ಏನು ಕೆಲಸ ಇದೆ ವರ್ಕ್ ಮಾಡಿ ಮತ್ತೆ ಅಸೆಂಬ್ಲ್ ಮಾಡಲಿಕ್ಕಾಗುತ್ತೆ. ಆಯಿಲ್ ಫುಲ್ಲಿ ಡ್ರೈನ್ ಮಾಡಲಿಕ್ಕೆ ಇಲ್ಲಿ ಡ್ರೈನ್ ವಾಲ್ ಇದೆ ಕೆಳಗಡೆ. ಈ ಬೋಲ್ಟನ್ನು ತೆಗೆದ್ರೆ ಎಲ್ಲ ಆಯಿಲ್ಗಳು ಡ್ರೈನ್ ಆಗುತ್ತೆ. ಈ ಕಡೆಯಿಂದ ನೋಡಿದರೆ ಇದು ನಮ್ಮ ಡಿಸ್ಚಾರ್ಜ್ ಲೈನ್ ಆಗಿರುತ್ತೆ, ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಗ್ಯಾಸ್ ಹೋಗುತ್ತೆ. ಇದು ನಮ್ಮ ಸಕ್ಷನ್ ಲೈನ್ ಆಗಿರುತ್ತೆ. ಸಕ್ಷನ್ ಲೈನ್ ಅಂತ ಹೇಳಿದರೆ ನಮ್ಮ ಕಂಪ್ರೆಸರ್ನ ಕೆಳಗಡೆ ಡೂಮ್ ಏನಿದೆ ಇದರೊಳಗೆ ಗ್ಯಾಸ್ ಬರಬೇಕು. ಸೊ ಇಲ್ಲಿಂದ ಬಂದಾಗ ಗ್ಯಾಸು ಇದರೊಳಗೆ ಹೋಗುತ್ತೆ. ಇಲ್ಲಿ ಕಂಪ್ರೆಸರ್ನ ಮೋಟ್ರ್ ವೈಂಡಿಂಗ್ ಇರುತ್ತೆ, ವೈಂಡಿಂಗ್ ಸಹ ಕೂಲ್ ಡೌನ್ ಆಗಬೇಕು. ಸೊ ಇದೇ ಸಕ್ಷನ್ ಲೈನಿನ ಗ್ಯಾಸಲ್ಲಿರೋ ಏನು ಟೆಂಪ್ರೇಚರ್ ಅದರಿಂದ ಸಹ ವೈಂಡಿಂಗ್ ಇದು ಸಹ ಕೂಲ್ ಡೌನ್ ಆಗುತ್ತೆ. ಮತ್ತು ಕಂಪ್ರೆಸರ್ ಹೈ ಪ್ರೆಷರ್ ಆಗಿ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಆಗಿ ಈ ಲೈನ್ ಮೂಲಕ ಹೊರಗೆ ಹೋಗುತ್ತೆ. ಮತ್ತು ಈ ಸೈಡಲ್ಲಿ ನಮ್ಮ ಕಂಟ್ರೋಲ್ ಬಾಕ್ಸ್ ಏನಿದೆ ಇದರ ಮೇಲ್ಗಡೆ ಇರುತ್ತೆ. ಸೊ ಇದರಲ್ಲಿ ಕಂಪ್ರೆಸರ್ನ ಕನೆಕ್ಷನ್ ಮತ್ತು ಮೋಟ್ರ್ ಪ್ರೊಟೆಕ್ಟರ್ ಏನಿದೆ ಅದು ಸಹ ಇದರೊಳಗೆ ಇರುತ್ತೆ. ಇದನ್ನು ಓಪನ್ ಮಾಡಿ ನೋಡಿದರೆ ನೀವು ಒಳಗಡೆ ನೋಡ್ಬೋದು, ಈ ಥರ ಕನೆಕ್ಷನ್ಸ್ ಇದೆ. ನಾರ್ಮಲ್ ಹರ್ಮೆಟಿಕ್ ಕಂಪ್ರೆಸರ್ನ ಟರ್ಮಿನಲ್ ಬಾಕ್ಸಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿ ಕನೆಕ್ಷನ್ಗಳು ಬರ್ತದೆ. ಇದರಲ್ಲಿ ಒಂದು ಮೋಟರ್ ಪ್ರೊಟೆಕ್ಟ್ ಇದು ನೋಡ್ಬೋದು. ಇದು ನಮ್ಮ ಕಂಪ್ರೆಸರ್ನ ವೈಂಡಿಂಗ್ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿದರೆ ಕಂಪ್ರೆಸರ್ ಓವರ್ ಹೀಟ್ ಆದಾಗ ಇದು ನಮ್ಮ ಕಂಪ್ರೆಸರಿಗೆ ಬರುವಂಥ ಪವರ್ ಏನಿದೆ ಕಾಂಟ್ಯಾಕ್ಟರನ್ನು ಆಫ್ ಮಾಡ್ತದೆ. ಸೊ ಇದಕ್ಕೆ ಮೋಟರ್ ಪ್ರೊಟೆಕ್ಟ್ ಯೂಸ್ ಮಾಡ್ತೇವೆ. ಅದಕ್ಕೆ ಇಲ್ಲಿ ಕನೆಕ್ಷನ್ ನೋಡು, ಥರ್ಮಿಸ್ಟರ್ 2 ಟರ್ಮಿನಲ್ ಏನಿದೆ ಅದು ಕಂಪ್ರೆಸರ್ನ ಮೋಟ್ರನ್ನ ಮೇಲ್ಗಡೆ ಇರುವ ಥರ್ಮಿಸ್ಟರ್ ಆಗಿರುತ್ತೆ. ಮತ್ತು ಇದು ನೋಡ್ಬೋದು, ಇಲ್ಲಿ 6 ಪ್ಲೇಟ್ ಕಾಣಿಸ್ತಿದೆ. ಸೊ ಇದೇನಂತ ಹೇಳಿದರೆ ನಮ್ಮ ಸೆಮಿ ಹರ್ಮೆಟಿಕ್ ಕಂಪ್ರೆಸರ್ ಟೋಟಲ್ 6 ಪಾಯಿಂಟ್ಗಳು ಬರುತ್ತೆ ಅಂತ ಹೇಳಿದರೆ ಸ್ಟಾರ್ ಡೆಲ್ಟಾ 2 ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ ಇಲ್ಲಿ 6 ಪಾಯಿಂಟ್ ಬರುತ್ತೆ. ಮೋಟ್ರನ್ನ ವೈಂಡಿಂಗಲ್ಲಿರೋ 6 ವೈರ್ ಇಲ್ಲಿ ಬಂದಿರುತ್ತೆ. ಸೊ ಇದನ್ನು ನಾವು ಇಲ್ಲಿ ಸ್ಟಾರ್ ಆಗಿ ಯೂಸ್ ಮಾಡ್ತಾ ಇದ್ದೇವೆ. ಬೇಕಾದರೆ ಡೆಲ್ಟಾದ ಯೂಸ್ ಮಾಡೋರು ಡೆಲ್ಟಾದಲ್ಲಿ ಯೂಸ್ ಮಾಡಿದ್ರೆ ನಾರ್ಮಲಿ ಎಲ್ಲ ಕಂಪ್ರೆಸರ್ ಸ್ಟಾರ್ ಕನೆಕ್ಷನಲ್ಲಿ ವರ್ಕ್ ಆಗುತ್ತೆ. ಸೊ ಈ ಸೈಡಲ್ಲಿ ನೋಡಿರೋದು ಈ ಎಲ್ಲ ಕನೆಕ್ಟರ್ ನಮಗೇನಾದರೂ ಲೂಪಿಂಗ್ ಮಾಡಿಕೊಳ್ಳಿಕ್ಕೆ ಅಥವಾ ಹೈ ಪ್ರೆಷರ್, ಲೋ ಪ್ರೆಷರ್ ಏನೋ ಜಂಕ್ಷನ್ ಯೂಸ್ ಮಾಡಲಿಕ್ಕಾಗುತ್ತೆ. ಮತ್ತೇನು ಕನೆಕ್ಷನ್ ಇಲ್ಲ, ಇದು ಖಾಲಿ ಕನೆಕ್ಟರ್ ಥರ ಯೂಸ್ ಮಾಡಿರ್ತಾರೆ. ಸೊ ಇದರ ಒಳಗೆ ಇರುವಂಥ ಕನೆಕ್ಷನ್ಸ್ ಇದೆ ಟರ್ಮಿನಲ್, ನಮ್ಮ ಮೋಟ್ರ್ ಕಂಪ್ರೆಸರ್ ಮೋಟ್ರ್ ಕನೆಕ್ಷನ್, ಮತ್ತು ಇದು ಸೇಫ್ಟಿಗೋಸ್ಕರ ಓವರ್ ಹೀಟ್ ಆದಾಗ ಇದರ ಮೇಲಿರುವ ಕನೆಕ್ಷನ್ಸ್ಗಳು ಇದಾಗಿರುತ್ತೆ. ಮತ್ತು ಈ ಕಂಪ್ರೆಸರ್ ಬಗ್ಗೆ ತಿಳ್ಕೊಳ್ಬೇಕೇನೆಂದರೆ ಪಿಸ್ಟನ್ ಟೈಪ್ ಕಂಪ್ರೆಸರ್, 2 ಪಿಸ್ಟನ್ ಇರುತ್ತೆ, ಒಳಗಡೆ ಪಂಪಿಂಗ್ ಆಗ್ತದೆ. ಪಂಪ್ ಆದಾಗ ಇಲ್ಲಿಂದ ಗ್ಯಾಸ್ ಹೈ ಪ್ರೆಷರ್ನ ಮೂಲಕ ನಮ್ಮ ಕಂಡೆನ್ಸರ್ ಲೈನಿಗೆ ಹೋಗುತ್ತೆ. ನಾರ್ಮಲಿ ಈ ಥರ ಕಂಪ್ರೆಸರ್ ಫ್ರೀಝರಲ್ಲಿ, ವಾಕಿನ್ ಫ್ರೀಝರ್ ಚಿಲ್ಲರಲ್ಲಿ ಯೂಸ್ ಮಾಡ್ತೇವೆ. ಲೋ ಟೆಂಪ್ರೇಚರ್ ಮೇಂಟೈನ್ ಮಾಡೋ ಮಿಷಿನಲ್ಲಿ ಈ ಥರ ಕಂಪ್ರೆಸರ್ಗಳನ್ನು ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಇದರಲ್ಲಿ ಕಂಪ್ರೆಸರ್ನ ಕೆಪಾಸಿಟಿ ಫೈಂಡ್ ಔಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕೆಪಾಸಿಟಿ ಫೈಂಡ್ ಔಟ್ ಮಾಡಬೇಕು. ಇದು ನಮ್ಮ AC ಟನ್ನೇಜ್ ಆ ಥರ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇಲ್ಲ ಅಂತ ಹೇಳಿದರೆ ಡಿಸ್ಪ್ಲೇಸ್ಮೆಂಟ್ ನೋಡ್ಕೊಳ್ಬೇಕಾದ್ರೆ ಇದು 7.6 M3 ಇರುವಂಥ ಡಿಸ್ಪ್ಲೇಸ್ಮೆಂಟ್.
ಸೊ ಇದೇ ಥರ ಕಂಪ್ರೆಸರ್ ರಿಪ್ಲೇಸ್ ಮಾಡುವಾಗ ಡಿಸ್ಪ್ಲೇಸ್ಮೆಂಟ್ ನೋಡಬೇಕಾಗುತ್ತೆ, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆ ಕಂಪ್ರೆಸರ್ ಮಾಡುತ್ತೆ ಅಂತ. ಅದರ ಥರನೇ ಡಿಸ್ಪ್ಲೇಸ್ಮೆಂಟ್ ನೋಡ್ಕೊಂಡೆ ಕಂಪ್ರೆಸರ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.